ನಮಸ್ಕಾರ ಸ್ನೇಹಿತರೆ. ಓಕೆ, ಸಾಯಂಕಾಲ ಆಗ್ತಿದ್ದಂಗೆ ನಮ್ಮ ಕಡೆಯಿಂದ ಅಪ್ಡೇಟ್ಸ್ಗಳು ಬರ್ತಾ ಸ್ಟಾರ್ಟ್ ಆಗ್ತವೆ. ಸೊ ಹಂಗಾಗಿ ಸದ್ಯಕ್ಕೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಅಂದರೆ ಯು ಜಿ ನೀಟಲ್ಲೂ ಕೂಡ ಕೊಟ್ಟಿದ್ದಾರೆ, ಯು ಜಿ ಸೀಟಲ್ಲಿ ಅಂದರೆ ಎರಡೂ ಕೂಡ ಟ್ಯಾಬಲ್ಲೂ ಕೂಡ ಈ ಒಂದು ನೋಟಿಫಿಕೇಶನ್ ಕಾಣಿಸ್ತದೆ ನಿಮಗೆ. ಅಂದರೆ ಯು ಜಿ ಸೀಟಲ್ಲಿ ಹೋಗ್ಬಿಟ್ಟು ನೋಡಿತಂದರೆ ಅಲ್ಲೂ ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಬರ್ತದೆ. ಇದೊಂದು PDF ಇದೆ, ತೋರಿಸ್ತೀನಿ ನಿಮ್ಗೆ ಏನಂತ ನಿಮಗೆ. ಆ್ಯಂಡ್ ಅದೇ ರೀತಿಯಾಗಿ ಯು ಜಿ ನೀಟ್ ಟ್ಯಾಬಲ್ಲಿ ಹೋಗಿ ಕೂಡ ನೋಡಿತಂದರೆ ಅಲ್ಲೂ ಕೂಡ ನಿಮ್ಗೆ ಏನಂತಂದರೆ ಒಂದು ಸಿಗ್ತದೆ. ಅಂದರೆ ಸದ್ಯಕ್ಕೆ ಡೀಟೇಲ್ಸಾಗಿ ಒಂದು ಕೊಟ್ಟವ್ರೆ, ಮೀನ್ಸ್ ಇಲ್ಲಿ ಕೊಟ್ಟಾರ ನೋಡಿ. ಈ ರೀತಿಯಾಗಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಓಕೆ, ಮೊದಲನೇ ಸುತ್ತಿನ ಸೀಟು ಹಂಚಿ ಕ್ಯಾಪ್ಷನ್ ದಾಖಲಿಸುವ ಕುರಿತು ನವೀಕೃತ ಮಾಹಿತಿ, ಅಂದರೆ ಹೊಸದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ, ಓದ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸರಿ, ವೈದ್ಯಕೀಯ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿದೆ ಅಂತಂದರೆ ಇಲ್ಲಿವರೆಗೂ ಕೂಡ ನಿಮಗೆ ಮೆಡಿಕಲ್ ಆಯಿತು, ಮತ್ತು BDS ಆಯಿತು, ಮತ್ತು BMS ಆಯಿತು ಕೋರ್ಸ್ಗಳಿಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಿದ್ದಲ್ಲ, ಈಗ ಆಪ್ಷನ್ ಎಂಟ್ರಿ ಬರ್ತದೆ. ಮೀನ್ಸ್ ಇಲ್ಲಿ ನೋಡಿ 8/7/2025 ಇಂಜಿನಿಯರಿಂಗ್ ಆಯಿತು, ಮತ್ತು ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, ಅಗ್ರಿಕಲ್ಚರ್, BPT, ಹಲಡ್ ಹೆಲ್ತ್ ಸೈನ್ಸ್, ಮತ್ತು BSc ನರ್ಸಿಂಗ್, ದಂತ ವೈದ್ಯಕೀಯ, AHS ಮತ್ತು BPO, BPT ಕೋರ್ಸ್ಗಳಿಗೆ ಅಂತಂದ್ರೆ ಅದನ್ನ ಕೊಟ್ಟವ್ರೆ. ಈ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಅಂತಂದರೆ ಓಪನ್ ಮಾಡಿದ್ರು, ಅಂತಂದರೆ 8ನೇ ತಾರೀಕು ಓಪನ್ ಮಾಡಿದ್ರು. ಬಟ್ ಎಲ್ಲನೂ ಕೂಡ ಒಮ್ಮೆಲೆ ಸ್ಟಾರ್ಟ್ ಆಗಿದ್ದಿಲ್ಲ ಬಿಡಿ, ಒಂದೊಂದಾಗಿ ಆ್ಯಡ್ ಆಗಿಬಿಟ್ಟು ಸ್ಟಾರ್ಟ್ ಆಗಿತ್ತು. ಓಕೆ, ಈ ಇಷ್ಟು ಅಂತೂ ಅಂದರೆ ನಿನ್ನೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರ್ತಾಯಿತ್ತು. ಬಟ್ ನೆಕ್ಸ್ಟ್ ಇವಾಗ ನೋಡಿ, ಇಂದು ಇಲ್ಲಿ ಕಾಣಿಸ್ತಿದೆ ನೋಡಿ, ಇಂದು 19/7/2025 ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದವರು ಅಂತಂದರೆ ಅಂದರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ಕಳಿಸಿರ್ತಕ್ಕಂಥ ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸನ್ನು ಪರಿಗಣಿಸಿ, ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಕಳಿಸಿದ್ದಾರೆ. ಸೊ ಹಂಗಾದ್ರ ಮೇಲೆ ಈಗ ವೈದ್ಯಕೀಯ ಕೋರ್ಸ್ಗಳನ್ನು ಸಹ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಾರೆ. ಓಕೆ, ಅಂದರೆ ಇವತ್ತು ಬಿಟ್ಟಿದ್ದಾರೆ. ಈಗ ಬೇಕಾದ್ರೆ ಆಪ್ಷನ್ ಎಂಟ್ರಿ ಪೇಜಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಈಗ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರೇನು ಕಳಿಸಿದ್ರು ಅದಕ್ಕೆ ತಕ್ಕನಂಗೆ MBBS ಮತ್ತು BDS ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಕಟಿಸಿದ್ದು ಅವ್ರು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಈಗ ಕೈದಲ್ಲಿ ಅದನ್ನೇ ಮಾಡ್ತಾರೆ, ಬಿಡ್ತಾರೆ. ಓಕೆ, ಅವರು ಈಗಾಗಲೇ ಕೈದಾರಾಗ ಬಿಟ್ಟಿದ್ದಾರೆ. ಸೊ ಹಂಗೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬೇಸ್ ಮೇಲೆ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಬೇಗ ಹುಡುಗರಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಲ್ಲ, ಅಂದರೆ ಅವರು ನೀಟಾಗಿ ಕೈದರು ಇನ್ನೊಂದು ಟೈಮೇ ನಿಮ್ಗೆ ಹಾರಿಜೆಂಟಲ್ ವರ್ಟಿಕಲ್ ನೀಟಾಗಿ ಹಾಕ್ಕೊಂಡು ಅವರು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಲ್ಲ. ಸೊ ಹಂಗಾಗಿ ಬಿಡ್ತಾರೆ. ಓಕೆ, ಇವತ್ತು ನೈಟ್ ಬಿಡ್ಬೋದು ಅಥವಾ ನಾಳೆನಾದರೂ ಬಿಡ್ಬೋದು. ಬಟ್ ಆಪ್ಷನ್ ಎಂಟ್ರಿ ಅಂದರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಈಗ ಯಾರೆಲ್ಲ ಎಲಿಜಿಬಲ್ ಇದ್ದರು ಅವರೆಲ್ಲರೂ ಕೂಡ ಏನು ಮಾಡ್ಬೋದು, ಎಲ್ಲ ಕೋರ್ಸ್ಗಳು ಅಂತಂದರೆ ಮತ್ತು ಶುಲ್ಕವನ್ನು ಪರಿಶೀಲಿಸಿಕೊಂಡು ಆದ್ಯತೆಯ ಮೇಲೆ ದಿನಾಂಕ 22/7/2025 ಸಂಜೆ 6 ಗಂಟೆವರೆಗೂ, ಅಂದರೆ ಟೈಮ್ ನೋಡಿ, ಇವತ್ತು 19 ಇದೆ, 20, 21, 22 ಸಾಯಂಕಾಲ ಟೈಮ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿವರೆಗೂ ಈಗಾಗಲೇ ಬೇರೆ ಬೇರೆ ಕೋರ್ಸಸ್ ಆ್ಯಡ್ ಮಾಡಿದಾರ. ಈಗ ಪ್ರಿಯಾರಿಟಿನ ನಿಮಗೆ ಕರೆಕ್ಟಾಗಿ ಯಾವ ರೀತಿ ಕೊಡಬೇಕು, ಆ್ಯಕ್ಚುಲಿ ಇವತ್ತಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಂಗೆ ಈ 3 ದಿನಗಳ ಕಾಲ ಏನು ಆಪ್ಷನ್ ಎಂಟ್ರಿ ಮಾಡ್ತಿದ್ರು ಆ ಒಂದು ಬೇಸ್ ಮೇಲೆ ಸಾಯಂಕಾಲ 22ನೇ ತಾರೀಕುವರೆಗೂ ಏನು ಮಾಡಿದ್ರು ಆ ಒಂದು ಬೇಸ್ ಇಟ್ಕೊಂಡು ನಿಮ್ಮ ಒಂದು ಮಾಕ್ ರಿಸಲ್ಟು 22 ಸಾಯಂಕಾಲನೇ ಬಿಡ್ಬೋದು ಅಥವಾ 23ನೇ ತಾರೀಕಾದರೂ ಬಿಡ್ಬೋದು ಅವರು. ಓಕೆ, ಆ್ಯಂಡ್ ಮೇ ಬಿ ಅದು 25ಕ್ಕಾದರೂ ಬಿಡ್ಬೋದು ಅಥವಾ 24ಕ್ಕಾದರೂ ಬಿಡ್ಬೋದು. ಅಂದರೆ 22ನೇ ತಾರೀಕು ಒಂದು ಆಪ್ಷನ್ ಎಂಟ್ರಿ ಅಂತ ಇದೆ. ಮೇ ಬಿ ಇನ್ನೂ ಒನ್ ಡೇ 2 ಡೇ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡ್ಬೋದು ಅಥವಾ ಮಾಡದಿರ್ಬೋದು, ಮಾಡದೇ ಇರಬಹುದು. ಓಕೆ, ಹೇಳ್ತೀನಿ, ಯಾಕಂದರೆ ಟೈಮ್ ಇದೆ ನಿಮಗೆ. ಓಕೆ, 19 ಬಿಟ್ಟಿದ್ದಾರೆ ಅಂತಂದರೆ ನಾಳೆ ನಾಡ್ದಂತರೂ ಮಾಡ್ಬೋದು. ಅಂದರೆ 20, 21, 22 ಅಂದರೆ 3 ದಿನ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಆರಾಮ್ ಮಾಡ್ಕೋಬೋದು. ಆ್ಯಂಡ್ ಮೇನಾಗಿ ನೋಟ್ ಕೊಟ್ಟವ್ರೆ ನೋಡಿ, ಶುಲ್ಕ ವಿನ್ಯಾಸದ ಕುರಿತು ವಿದ್ಯಾರ್ಥಿಗಳ ಅವಗಾಹನೆಗೆ ಅಂತಂದರೆ ನಿಮಗೆ ಗೊತ್ತಿರಬೇಕು ಏನಂತಂದರೆ ಈ ವರ್ಷದ್ದು ಏನಂತಂದರೆ ರಾಜ್ಯ ಸರ್ಕಾರ ಮತ್ತು ಅಂದರೆ ಖಾಸಗಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಏನು ಮಾಡಿರೋದಂದರೆ ಅವೆಲ್ಲನೂ ಕೂಡ ಏನು ಮಾಡಿದ್ರು ಅಂತಂದರೆ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ನಾತಕ ಕೋರ್ಸ್ಗಳ ಸೀಟುಗಳ ಪ್ರವೇಶ ಶುಲ್ಕದ ಆದೇಶ ಸರ್ಕಾರದಿಂದ ಸ್ವೀಕೃತವಾಗಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ MED 110 RGU 2024 ಇದರ ಅನುಸಾರ ಏನು ಮಾಡ್ತಾರೆ ಅಂತಂದರೆ 20/8/2024 ನೋಡಿ, ಡೇಟ್ ನೋಡಿ, ಈ ಒಂದು ಇದರಲ್ಲಿನ 2024-25 ಸಾಲಿನ ಶುಲ್ಕವನ್ನು ಯಾವುದಿತ್ತು ಇಂದು ಅಂದರೆ ಪ್ರೈವೇಟ್ ಕಾಲೇಜ್ ಆಯಿತು ಮತ್ತು NRI ಕೋಟಾದಲ್ಲಿರುವಂಥ ಅದನ್ನು ಹೊರತುಪಡಿಸಿ ಪ್ರಕಟಿಸಲಾಗಿರ್ತದೆ. ಸರ್ಕಾರದಿಂದ ಆದೇಶ ಬಂದ ಮೇಲೆ ಪರಿಷ್ಕರಿಸಲಾಗುವುದು. ಅಂದರೆ ರಿಮೈನಿಂಗ್ ಎಲ್ಲನೂ ಕೂಡ ಸೇಮೇ ಇರ್ತದೆ. ಈ ಒಂದು ಕರೆಕ್ಟಾಗಿ ಬರಬೇಕು ಅವ್ರಿಗೆ ನೋಡಬೇಕು. ಅಂದರೆ ಈಗ ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಆಳೆ ಫೀಸ್ ಬಗ್ಗೆ ಕೊಟ್ಟಿತ್ತಂದರೆ ನೋಡ್ಕೊಂಡು ಮಾಡಿ. ನಿಮಗೆ ಕೋಡ್ ಮೇನ್ ನೆನಪಿಟ್ಕೋರಿ, ನಿಮ್ಗೆ QN ಅಂತ ಬರ್ತಿರ್ತಾವೆ ಆಪ್ಷನ್ ಎಂಟ್ರಿ ಒಳಗೆ. ಕೆಲವೊಂದಿಷ್ಟು ಹುಡುಗರು DT ಮತ್ತು G ಅಂತ ಬರ್ತದೆ. ನೋಡ್ಕೊಂಡು ಅಂದರೆ ಫೀಸ್ ವೇರಿಯೇಷನ್ ಆಗ್ತಿರ್ತದೆ ಕಾಲೇಜಸ್ ಆ್ಯಡ್ ಮಾಡುವಾಗ, ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಯಾಕಂತಂದರೆ ಮುಂದೆ ಫೀಸ್ ಭಾಳ ಸಫರ್ ಆಗ್ತಾರೆ. ಯಾಕಂದರೆ ಮೇನ್ ಮ್ಯಾಟ್ರ್ ಆಗೋದೇ ನಿಮಗೆ ಫೀಸ್ ಆಗುತ್ತೆ. ಸೊ ನೋಡ್ಕೊಂಡು ಹಾಕಿರಿ ಅಂತ ಅವ್ರು ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಈಗ ಸದ್ಯಕ್ಕೆ ಆ್ಯಕ್ಚುಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಎಲ್ಲ ಕೋರ್ಸಸ್ ಹೇಳ್ತಾಯಿದೆ ನೋಡಿ, ಎಲ್ಲ ಕೋರ್ಸಸ್ಸು KCT ನೀಟ್ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ಇವಾಗ ಆ್ಯಕ್ಚುಲಿ ಸ್ಟಾರ್ಟು. ಓಕೆ, ಯಾವ ರೀತಿ ಮಾಡೋದು ಏನು ಅಂತಂದು ಕಂಪ್ಲೀಟಾಗಿ ಲೈವ್ ಡೆಮೋ ಬೇಕಿತ್ತಂದರೆ ಮೀನ್ಸ್ ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ನಿಮ್ಗೆ ಆಳೆ ಗೊತ್ತಿರ್ತದೆ. ಯಾಕಂದರೆ ನೀವೇ ಚಿಕ್ಕ ಹುಡುಗರಲ್ಲ, ಎಲ್ಲನೂ ಕೂಡ ಪೇರೆಂಟ್ಸ್ ಕೂಡ ನೋಡ್ತಿರ್ತಾರೆ ಈ ವಿಡಿಯೋನ, ನಿಮಗೇನು ಗೊತ್ತಿರ್ತದೆ. ಆದರೂ ಕೂಡ ಒಂದು ಟೈಮು ಒಂದು ಗೈಡ್ ಬೇಕಂತಂದರೆ ನಾಳೆ ಬೆಳಗ್ಗೆ ಬೇಕಾದರೆ ಹಾಕ್ತೀನಿ. ಇಲ್ಲ ನೀವು ಗೊತ್ತಿದ್ದರೆ ಹಾಕೋರಿ. ಓಕೆ, ನನಗಿಂತೂ ಕೂಡ ನಿಮಗೆಲ್ಲ ಕೂಡ ಗೊತ್ತಿರ್ತದೆ. ಇವತ್ತು ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಬಟ್ ಚೂರು ಕೂಡ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಬಗ್ಗೆ ಇದುವರೆಗೂ ಕೂಡ ಮಾಡಿಲ್ಲಪ್ಪ ಅಂತಂದರೆ ಒಂದು ಲೈವ್ ಡೆಮೋ ಬೇಕಾದರೆ ಹೇಳಿ, ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸರಿ, ಅಲ್ಲಿವರೆಗೂ ಚೆನ್ನಾಗಿ ನೋಡಿ. ಏನಾದರೂ ಅಪ್ಡೇಟ್ಸ್ಗಳು ಕಡೆಯಿಂದ ಬಂತಂದರೆ ಈ ರೀತಿಯಾಗಿ ಹೇಳ್ತಾ ಇರ್ತೀನಿ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಬಾಯ್.